ಎಲ್ಲರಿಗೂ ನಮಸ್ಕಾರ. ಅಘನಾಶಿನಿ ನದಿ ಉತ್ತರ ಕನ್ನಡ ಜಿಲ್ಲೆಯ ಜೀವನಾಡಿಯಾಗಿದೆ. ಇದು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಯಾವುದೇ ಅಣೆಕಟ್ಟುಗಳಿಲ್ಲದೆ ಸಹಜವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಅಘನಾಶಿನಿ ನದಿ ತನ್ನ ಸ್ವತಂತ್ರ ಹರಿವಿನಿಂದಲೇ ಪರಿಸರ ಸಮತೋಲನವನ್ನು ಕಾಪಾಡಿಕೊಂಡಿದೆ. ಇಂತಹ ನದಿಯನ್ನು ಮತ್ತೊಂದು ನದಿಯೊಂದಿಗೆ ಜೋಡಿಸುವುದು ಪ್ರಕೃತಿಯ ನಿಯಮಕ್ಕೆ ವಿರುದ್ಧವಾಗಿದೆ. ಅಘನಾಶಿನಿ ನದಿ ಅಪಾರ ಜೀವ ವೈವಿಧ್ಯವನ್ನು ಹೊಂದಿದೆ. ನದಿಯ ಕೊಲ್ಲಿ ಪ್ರದೇಶವು ಮೀನುಗಳು, ಕಬ್ಬಿಣಿ, ಚಿಂಡಿ ಸೇರಿದಂತೆ ಅನೇಕ ಜಲಚರ ಜೀವಿಗಳ ಸಂತಾನೋತ್ಪತ್ತಿಗೆ ಅತ್ಯಂತ ಅಗತ್ಯವಾಗಿದೆ. ವೇದಾವತಿ ಅಘನಾಶಿನಿ ನದಿ ಜೋಡಣೆ ನಡೆದರೆ ನದಿಯ ಸಹಜ ನೀರಿನ ಹರಿವು ಮತ್ತು ಉಪ್ಪು ಸಿಹಿ ನೀರಿನ ಸಮತೋಲನ ಹಾಳಾಗುವ ಸಾಧ್ಯತೆ ಇದೆ. ಸಾವಿರಾರು ಮೀನುಗಾರರು ಮತ್ತು ರೈತರು ಅಘನಾಶಿನಿ ನದಿಯ ಮೇಲೆ ಅವಲಂಬಿತರಾಗಿದ್ದಾರೆ. ನದಿ ಜೋಡಣೆ ಯೋಜನೆಯಿಂದ ಅವರ ಜೀವನೋಪಾಯಕ್ಕೆ ಧಕ್ಕೆಯಾಗುತ್ತದೆ. ಕೃಷಿ, ಮೀನುಗಾರಿಕೆ ಮತ್ತು ಕುಡಿಯುವ ನೀರಿನ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಾಗಿದೆ. ವೇದಾವತಿ ಅಘನಾಶಿನಿ ನದಿ ಜೋಡಣೆ ಯೋಜನೆಯಿಂದ ಅರಣ್ಯನಾಶ, ಭೂಕ್ಷಯ ಮತ್ತು ಜೀವ ವೈವಿಧ್ಯದ ಹಾನಿ ಸಂಭವಿಸಬಹುದು. ಪಶ್ಚಿಮ ಘಟ್ಟಗಳ ಸೂಕ್ಷ್ಮ ಪರಿಸರ ವ್ಯವಸ್ಥೆಯಲ್ಲಿ ಮಾನವ ಹಸ್ತಕ್ಷೇಪ ಹೆಚ್ಚಾದರೆ ದೀರ್ಘಕಾಲೀನ ಪರಿಸರ ಸಮಸ್ಯೆಗಳು ಎದುರಾಗುತ್ತವೆ. ಅಘನಾಶಿನಿ ನದಿಯನ್ನು ಜೋಡಣೆ ಯೋಜನೆಗಳಿಂದ ರಕ್ಷಿಸುವುದು ನಮ್ಮ ಕರ್ತವ್ಯ. ನದಿಯನ್ನು ಅದರ ಸಹಜ ರೂಪದಲ್ಲೇ ಉಳಿಸುವುದರಿಂದ ಮಾತ್ರ ಪರಿಸರ ಸಂರಕ್ಷಣೆ ಸಾಧ್ಯ. ಆದ್ದರಿಂದ ವೇದಾವತಿ ಅಘನಾಶಿನಿ ನದಿ ಜೋಡಣೆ ಯೋಜನೆಯನ್ನು ವಿರೋಧಿಸಿ ಅಘನಾಶಿನಿ ನದಿಯ ಸಂರಕ್ಷಣೆಗೆ ಎಲ್ಲರೂ ಒಂದಾಗಿ ಧ್ವನಿ ಎತ್ತಬೇಕು. ಜೀವನದಿ ಅಘನಾಶಿನಿ, ಉತ್ತರ ಕನ್ನಡದ ಸಂಜೀವಿನಿ. ನಮ್ಮ ಜೀವನದಿ ಉಳಿಸಿ ನಮ್ಮ ಪಶ್ಚಿಮ ಘಟ್ಟದ ಅರಣ್ಯ ಪ್ರದೇಶವನ್ನು ಕಾಪಾಡಿ ಅದರ ರಕ್ಷಣೆಗೆ ಕೈ ಜೋಡಿಸೋಣ. ಧನ್ಯವಾದ.